ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ವಿದ್ಯಾರ್ಥಿಗಳು ನಿಜವಾದ ಇತಿಹಾಸದ ಪುಸ್ತಕಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅವರು ಪ್ರಪಂಚದ ಧರ್ಮ ಪ್ರಚಾರಕರಲ್ಲಿ ಬುದ್ಧನಂತಹ ಚಿಂತಕ ಮತ್ತೊಬ್ಬರಿಲ್ಲ. ಬುದ್ಧನು ಹೇಳಿರುವ ಮಾತುಗಳು ಅಕ್ಷರಂ ಇಂದಿಗೂ ಪ್ರಸ್ತುತವಾಗಿದೆ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ. ಅವರು ನಗರದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಆಯೋಜಿಸಿದ್ದ ಶ್ರೀ ಬುದ್ಧ ಜಯಂತಿ ಅಂಗವಾಗಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ತಹಶೀಲ್ದಾರ್ ರೆಹನ್ ಪಾಷಾ ಮಾತನಾಡಿದರು. ಹಾಗೆ ಸಾಹಿತಿ ಹಾಗೂ ದಲಿತ ಮುಖಂಡ ಮೈತ್ರಿ ದ್ಯಾಮಯ್ಯ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ರೆಹನ್ ಪಾಷಾ, ಪೂಜಾರಿ ಪರಸಪ್ಪ ಮಾತನಾಡಿದರು. ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಗದಿಗೆ ತಿಪ್ಪೇಸ್ವಾಮಿ, ಪರಶುರಾಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಶಿಧರ್, ವೀರಭದ್ರಪ್ಪ, ಮಲ್ಲಿಕಾರ್ಜುನ, ಸಿಟಿ ಶ್ರೀನಿವಾಸ್ ಇತರ ಹಲವಾರು ಮುಖಂಡರು ಭಾಗವಹಿಸಿದ್ರು. ಬಸವಣ್ಣವರು ಮತ್ತು 20ನೇ ಶತಮಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೆಲ್ಲ ಮೂರ್ತಿಗಳನ್ನ ನಾವು ವಿಧಾನಗಳು ತೋಟಿಗೆ ನಡೆಸ್ತೀವಿ. ಕಾರಣ ಅವರ ತತ್ವ ಆದರ್ಶಗಳು, ಅವರ ಭಾವನೆಗಳು, ಅವನ್ನ ನಾವು ಮೂರ್ತಿಗಳು ಕಾಣಬಹುದು. ವಿಶೇಷವಾಗಿ ಬಹಳಷ್ಟು ಹೀಗೆ ಮೊದಲನೇ ಬೌದ್ಧ ಧರ್ಮದ ಸ್ಥಾಪನೆ ಮಾಡುವ ಮುಖಾಂತರ ಒಂದು ಪ್ರಪಂಚಕ್ಕೆ ಶಾಂತಿ ಬಯಸಿದವರು. ಅವರ ತತ್ವಾದರ್ಶಗಳು ಅವತ್ತು ಕೂಡ ಶಾಂತಿಯ ಪರವಾದಾಗ, ಅವರು ಸಮಾನತೆಯ ಪರವಾದಾಗ, ಮೌಲ್ಯತೆಗಳನ್ನು ಕೈಗೊಳ್ಳುವ ಪರವಾದಾಗ ಮೊದಲನೇದಾಗಿ ಎಲ್ಲ ಅಂಶಗಳ ಸಾಧಕರು ನೋಡ್ಬೋದು. ಅವರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಬಹುಶಃ ಅವರ ಒಂದು ದಿನಕ್ಕೆ ಸಿಗುತ್ತಾರೆ. ಯಾವತ್ತೂ ಕೂಡ ಜೀವನದಲ್ಲಿ ಯಾವತ್ತೂ ನಾವು ಓದೋದಕ್ಕೆಲ್ಲ ಶಾಂತಿ ಕೊಡಲಿ ಅಂತ ಹೇಳಿ, ಯಾಕಂದರೆ ಅವರ ಓದೋದನ್ನು ಅಂತ ಸಂವಿಧಾನವನ್ನು ವಿಶ್ವಕ್ಕೆ ಹೆಚ್ಚಾದ ಸಂವಿಧಾನ ಬರೆದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಕೊನೆ ಹಂತದಲ್ಲಿ ನಿರ್ಧಾರ ಮಾಡ್ತಿದ್ರೆ ಬೌದ್ಧ ಧರ್ಮನೇ ಶ್ರೇಷ್ಠ ಅಂತ ಹೇಳಿ ಹೋಗ್ತಾರೆ. ಆ ಬೌದ್ಧ ಒಂದು ಧರ್ಮದಲ್ಲಿ ಭಾವನೆಯಲ್ಲಿ ಅಥವಾ ಆದರ್ಶಗಳನ್ನು ನಾವು ಶ್ರೇಷ್ಠ ಮಟ್ಟದಲ್ಲಿದೆ ಭಾವಿಸಿ ಅಂತ ಒಂದು ಬೌದ್ಧರಿಗೆ ವಿರುದ್ಧ ಜಯಂತಿಯ ಭೂಮಿಗಳನ್ನು ನಾವು ಆಚರಣೆ ಮಾಡುವ ಮುಖಾಂತರ ನಾವೆಲ್ಲ ಸೇರಿ ಸರ್ವವಾಗಿ ಆಚರಣೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಅವರ ಆಚರಣೆಗಳು, ಅವರ ಬೋಧನೆಗಳು, ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಕಾಣೋಣ ಅಂತ ಹೇಳ್ತಾರೆ. ಯಾಕೆಂದರೆ ಅವರು ಕೇವಲ ಈಗಾಗಲೇ ಭಾಳಷ್ಟು ದಿನದಿಂದ ಅವರೆಲ್ಲ ಕೈ ಸಾಕಾಗಿಲ್ಲ ಅನಿಸುತ್ತೆ. ಇನ್ನು ಭಾಳಷ್ಟು ನಾವು ಹೊಂದಿದ್ದಾರೆ. ನಾವೆಲ್ಲರೂ ನಮ್ಮ ಇತಿಹಾಸವನ್ನು ಓದಿಲ್ಲ ಓದಿಲ್ಲ ಅನ್ನೋದು ಕೂಡ ಯಾವತ್ತೂ ತಿಳ್ಕೊಳ್ಳೋದು. ಶಾಂತಿಯವರ ನಾವು ಉಲ್ಲೇಖಗಳು, ಬುದ್ಧನ ಉಲ್ಲೇಖಗಳು ಶಾಂತಿ ಪಡಬೇಕಂತ ಬರ್ತದೆ. ಅದನ್ನು ಖಂಡಿತ ಯಾಕಂದರೆ ನಾವು ಎಲ್ಲೆಲ್ಲ ನಮ್ಮ ಮನಸ್ಸಲ್ಲೇ ಇರ್ತದೆ. ಎಲ್ಲಿ ಹೋಗಿ ಯಾವ ದೇವಸ್ಥಾನಕ್ಕೆ ಹೋಗೋದು ಶಾಂತಿ ಸಿಗಲ್ಲ, ಯಾವುದೇ ಒಂದು ಕೂಗೋದು ಸಿಗಲ್ಲ. ನಾವು ಅದನ್ನು ನಡೆಸ್ತೀವಿ. ಜೊತೆಗೆ ನಾಳೆ ಏನಾಗುತ್ತೋ, ಒಂದು ವರ್ಷ ಏನಾಗುತ್ತೋ, ಎಲೆಕ್ಷನ್ನಲ್ಲಿ ಏನಾಗುತ್ತೋ, ಇಲ್ಲ ರಾಜಕಾರಣಿಗಳು ಅಥವಾ ಜನಸಾಮಾನ್ಯರು ನಾಳೆ ಏನಾಗುತ್ತೋ, ನಮ್ಮ ಭವಿಷ್ಯ ಏನಾಗುತ್ತೋ ಹಿಂದಿದ್ದೆಲ್ಲ ನಮ್ಮ ಚಿಂತೆ ಮಾಡ್ತೀವಿ. ಆದರೆ ಬಜೆಟ್ನಲ್ಲಿದ್ದು ಸರಿಯಾದ ಕಾರ್ಯಕ್ರಮವನ್ನು ಮಾಡಿ, ಸರಿಯಾದ ಮನೋಭಾವ ಮಾಡಿ ನಾವು ಬದುಕಬೇಕು ಅಂತ ಹೇಳಿ ಅವರು ಹೇಳ್ತಾರೆ. ಭೂತಕಾಲದಲ್ಲಿ ವಾಸಿಸಬೇಡಿ, ಭವಿಷ್ಯದ ಬಗ್ಗೆ ಕನಸು ಕಾಣಬೇಡಿ, ಪ್ರಸ್ತುತ ಕ್ಷಣದಲ್ಲಿ ಮನಸ್ಸನ್ನು ಮನಸ್ಸು ಶಾಂತಿಯಾಗಿದ್ದರೆ ಆತ್ಮ ಮಾತನಾಡುತ್ತದೆ. ಮನಸ್ಸೇ ಎಲ್ಲವೂ. ನೀವು ಏನು ಯೋಚಿಸುತ್ತೀರೋ ಅದೇ ಆಗ್ತದೆ. ನಾವು ಯಾವತ್ತೂ ಏನು ಯೋಚನೆ ಮಾಡ್ತೀವಿ, ನಾವು ಒಳ್ಳೆಯದನ್ನು ಯೋಚನೆ ಮಾಡಿದ್ರೆ ಒಳ್ಳೆಯ ರೀತಿಯಲ್ಲಿ ಸಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೆ, ಸಕಾರಾತ್ಮಕ ಚಿಂತನೆ ಮಾಡಿದ್ರೆ ಅದೇ ರೀತಿಯಾದ ಯೋಚನೆಗಳು. ಏನು ನಾವು ನಕಾರಾತ್ಮಕವಾಗಿ ವಿದೇಶ ಶ್ರೇಣಿಗಳು ಅವರು ಏನು ಮಾತಾಡಿದ್ದಾರೆ, ಇವರು ಏನು ಮಾಡಿದ್ದಾರೆ, ಅವರು ಏನು ಮಾಡಬೇಕು ಅಂತ ಬರೀ ಯೋಚನೆ ಮಾಡಿದ್ರೆ ಅದು ನಕಾರಾತ್ಮಕ ಕಾರಣ. ಹಾಗಾಗಿ ನೋಡಿ ಎಷ್ಟು ಅರ್ಥಪೂರ್ಣವಾಗಿ ಅವರ ಆಲೋಚನೆಗಳು ಆಮೇಲೆ ಸಂದರ್ಭದಲ್ಲಿ ಯಾವತ್ತೂ ಕೂಡ ಅವರು ಪ್ರಸ್ತುತ. ಜೊತೆಗೆ ಒಂದು ಹೇಳುವಂತಿಂದ ಸಾವಿರಾರು ಹೇಳುವಂತಿಂದ ನಾವು ಬೆಳೆಸಬೇಕು. ಒಳ್ಳೆತನ ಇದ್ದರೆ ನಾವು ಒಳ್ಳೆತನ
ಯೋಜನೆಗಳು ಅವರ ಬೌದ್ಧಿಕರಲ್ಲಿ ಅಳವಡಿಸಿದ್ದಾರೆ. ಜೊತೆಗೆ ಮೌಲ್ಯಗಳನ್ನು ಮೌಲ್ಯತೆ ಬಹಳಷ್ಟು ಜನ ಈಗಲೂ ಕೂಡ ಮೂಢನಂಬಿಕೆಗಳಿಂದ ಬಹಳಷ್ಟು ಮಾಡ್ತಾರೆ. ಅವನ್ನೆಲ್ಲ ಬಿಡಬೇಕಂತ ಅವಾಗಲೇ ಹೇಳಿದ್ರು. 2 ವರ್ಷಗಳಿಂದ ಹೇಳಿದ್ದಾರೆ. ಇಂಥ ಎಲ್ಲ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಅಂತ ಜಯಂತಿ ನಾನು ಭಾವಿಸ್ತಾ ಬಂದಂಥ ಎಲ್ಲರಿಗೂ ಕೂಡ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ಜೊತೆಗೆ ಆಗಲೇ ಶಿಕ್ಷಕ ಸರ್ಕಾರಕ್ಕೆ ಮನವಿ ಮಾಡ್ತಿಲ್ಲ. ಈಗ ಅವರು ಆಸ್ಪತ್ರೆ ದಾಖಲಾಗಿದ್ದರು. ಬೇಗ ಅವರು ಚೈತನ್ಯ ಆಗುವಂಥ ಪ್ರಕೃತಿ ಮಾತೆಯಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಾ ಮಾತನ್ನು ನಾನು ಮುಂದುವರಿಸ್ತೇನೆ. ಬಂಧುಗಳೇ, ಮೊದಲು ಬುದ್ಧ ಮತ್ತು ಬುದ್ಧನ ಸಾಹಿತ್ಯದ ಬಗ್ಗೆ ಬಹಳ ಶ್ರಮ ಆಗಿ ಭಾರತ ಚರಿತ್ರೆಗೆ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಂತಕ್ಕಂಥ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಅವರು ಹೇಳ್ತಾರೆ, ಬುದ್ಧನ ಮೇಲೆ ಅತ್ಯಂತ ಗ್ರೌಂಡ್ ಇಂಪ್ರೆಸ್ ಮಾಡಿರ್ತಕ್ಕಂತಹ ಮಾನವ ಜಾತಿಯಿಂದ ನಿರ್ಮಾಣವಾಗಿರ್ತಕ್ಕಂತಹ ಸಿಂಧೂ ಬಳಿ ನಾಗರಿಕತೆ ಕಟ್ಟಿದಂತಕ್ಕಂತಹ ಈ ನಾಗರಿಕತೆಯನ್ನು ಏನು ನಾವು ಈಜಿಪ್ಟ್ ನಾಗರಿಕತೆಯನ್ನು ದ ಗೇಟ್ ಆಫ್ ಸಿವಿಲೈಸೇಷನ್ ಕರಿತೀವೋ ಅದಕ್ಕಿಂತ ಉನ್ನತವಾದ ನಾಗರಿಕತೆಯನ್ನು ಕಟ್ಟಿದಂತಹ ಮಾನವ ಜನಾಂಗದಿಂದ ರಚನೆಯಾದಂತಹ ಮಾನವರ ಬದುಕಿನಲ್ಲಿ ಸಮಾನತೆ, ಸೋದರತೆ, ಕರುಣೆ, ಶೀಲಗಳಿಟ್ಟುಕೊಳ್ಳತಕ್ಕಂತಹ ಜನಾಂಗ ಮಾನವ ಜನಾಂಗದಿಂದ ನಿರ್ಮಾಣಗೊಂಡಂತಕ್ಕಂಥ ಸಿಂಧೂ ಬಳಿ ನಾಗರಿಕತೆಯನ್ನು ಬೆಳಗ್ಗೆ ತಂದ ಅಭಿ ಬ್ಯಾನರ್ಜಿ ಮತ್ತು ದಯಾರಾಮ ಸಾಹನಿ ಇವರಿಗೆ ನಾನು ವಂದಿಸುತ್ತಾ ನನ್ನ 2 ಮಾತನ್ನು ಹೇಳ್ತೀನಿ. ಬಹುಶಃ ಬುದ್ಧ ಈ ದೇಶದ ಚರಿತ್ರೆಯ ಹೃದಯ ಭಾಗ. ಮನುಷ್ಯನಿಗೆ ಹೃದಯ ಇಲ್ಲದ್ರೆ ಹೇಗೆ ಬದುಕು ಅಸಾಧ್ಯನೋ ಹಾಗೆ ಉತ್ತರ ಇರತಕ್ಕಂಥ ಭಾರತ ಶುದ್ಧ ಕೊಡಗು. ಯಾಕಂದರೆ ಈ ದೇಶದ ಇತಿಹಾಸವನ್ನು ಪ್ರಾಮಾಣ್ಯದ ಇತಿಹಾಸಕಾರರು ಮತ್ತು ಇಂಗ್ಲಿಷ್ ಇತಿಹಾಸಕಾರರು, ಬ್ರಿಟಿಷ್ ಇತಿಹಾಸಕಾರರು ಎಷ್ಟು ಕೆಡಿಸೋದು ಅಷ್ಟು ಕೆಡಿಸಿ ಇವರು ನಿರ್ಮಾಣ ಮಾಡಿದ್ದಾರೆ. ಅಂದರೆ ಈ ಒಂದು ಕೊಳಗಿನ ಇತಿಹಾಸವನ್ನು ಸಿಂಪ್ಲಿಫಿಕೇಶನ್ಸ್ ಡೈರೆಕ್ಟ್ಸ್ ಮಾಡ್ತಾರೆ ಆಯ್ಕೆ ಮಾಡಿದ್ದು ಮೊಟ್ಟ ಮೊದಲ ಇಂಡಿಯಾದ ಸಬಾಲ್ಟರ್ನ್ ಇತಿಹಾಸಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ರವೀಂದ್ರನಾಥ್ ಠಾಕೂರ್, ಡಿ ಗೋಖಲೆ, ಮೋಹನ್ ಸಿಂಗಾನಿಯ, ರಾಹುಲ್ ಸಾಂಕುಟಯ್ಯ, ಐಎನ್ ದಾಸ್, ಇಂತಹ ನೀಲಕಂಠ ಶಾಸ್ತ್ರಿ, ಇಂತಹ ಬಹಳ ಸತ್ಯವನ್ನು ಸಂಶೋಧನೆ ಮಾಡಿರ್ತಕ್ಕಂತಹ ವೈಚಾರಿಕ ಒಂದು ಒಪ್ಪುವಂತಕ್ಕಂತಹ ಒಂದು ವಿಚಾರವನ್ನು ಮಂಡನೆ ಮಾಡಿರ್ತಕ್ಕಂತಹ ಇತಿಹಾಸಕಾರರು ಮೊದಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದಲಾಯಿಸಿದರು. ಯಾಕಪ್ಪ ಈ ಮಾತು ಅಂತಂದ್ರೆ, ಬುದ್ಧ ಏನು ಋಗ್ವೇದದ 10ನೇ ಮಂಡಲದ ಪುರುಷ ಸೂಕ್ತದಲ್ಲಿ ಬರ್ತಕ್ಕಂತಹ ವಿರಾಟ್ ಪುರುಷನ ಬಾಯಿಂದ ಬ್ರಾಹ್ಮಣ, ಶೋಧದಿಂದ ಅಂದರೆ ಬುದ್ಧಿಯಿಂದ ಕ್ಷತ್ರಿಯ, ಬಟ್ಟೆಯಿಂದ ವೈಶ್ಯ, ಕಾಲಿಂದ ಶುದ್ಧ ಅಂತ ಅವೈಜ್ಞಾನಿಕ ಮತ್ತು ಅತಂತ್ರಿಕವಾದಂತಕ್ಕಂಥ ಒಂದು ಸಿದ್ಧಾಂತದಲ್ಲಿದೆ. ಇಂಡಿಯಾದ ಸೋಷಲ್ ಸ್ಟ್ರಕ್ಚರ್ನ ಅನುಯಾಯಿಗಳಿದ್ದಾವ ಅವ್ರು ಯಾರೂ ಕೂಡ ದೇವರನ್ನು ಒಪ್ಪಲ್ಲ. ಈ ಸ್ವಾಮಿ ಇಲ್ಲೇ ಭಾಷಣ ಮಾಡಿಕೊಂಡಿದ್ರು ಬಸವಣ್ಣನ ಅನುಯಾಯಿಗಳು, ಅವರು ಎಲ್ಲರೂ ಕೂಡ ದೇವರನ್ನು ಒಪ್ಪಲ್ಲ. ಬಸವಣ್ಣ, ಬುದ್ಧ, ಅದಕ್ಕೆ ಅಂಬೇಡ್ಕರ್ ಅವರು ಫಸ್ಟ್ ಬುದ್ಧ, ಸೆಕೆಂಡ್ ಬಸವಣ್ಣ, ಆ ನಂತರ ಅಂಬೇಡ್ಕರ್ ಅವರು ಬುದ್ಧ, ಬಸವಣ್ಣ ಅವರೆಲ್ಲ ಒಂದೇ ಸಿಸ್ಟಮ್, ಸಮಾನ ಮಾನವೀಯ ಇದಿರೋದ್ರಿಂದಲೇ ಬುದ್ಧ ಈ ಮಟ್ಟಕ್ಕೆ ಪ್ರಪಂಚದಾದ್ಯಂತ ಬೇಸರಾಗಿರ್ತಕ್ಕಂಥ ಬುದ್ಧಿಸರು. ಆ ಕಾರಣಕ್ಕಾಗಿ ತಾವುಗಳೆಲ್ಲ ಬುದ್ಧನ ಜಯಂತಿಗೆ ಆಗಮಿಸಿ ಬುದ್ಧನ ವಿಚಾರಗಳನ್ನು ಇನ್ನೂ ಹೆಚ್ಚಿನದಾಗಿ ಹೇಳ್ತಕ್ಕಂಥ ವಿದ್ವಾಂಸರು ಮುಂದಿನ ದಿನಗಳಲ್ಲಿ ಅಂತ ವ್ಯಕ್ತಿಗಳನ್ನ ನಾನು ಜಾವೇ ಇಬ್ಬರು ಅಳವಾಗ್ತಿ ಪ್ರತಿ ಸಾರಿ ಅವ್ರು ಹೇಳ್ತಿರ್ತಾರೆ, ಈ ಸರ್ ನಾನು ಹೇಳಿ ಬಂದು ನಾಲ್ಕು ಸಾರಿ ಮುಂದೆ ಸರ್ ಅವ್ರು ಆಗ್ಬಾರ್ದು, ನಾನಾಗ್ಬಾರ್ದು. ಬುದ್ಧನ ವಿಚಾರ ಸಾಕಷ್ಟು ತಿಳ್ಕೊಳ್ಬೇಕಂತಂದ್ರೆ ಸಂಪನ್ಮೂಲ ವ್ಯಕ್ತಿಗೆ ಅದನ್ನ ಪ್ರಸಕ್ತ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಮಾಡಬೇಕಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಬಿಟ್ಟು ತಮ್ಮೆಲ್ಲರೂ ಉಳಿಸಿಕೊಂಡು ಮಾತನ್ನು ಮುಗಿಸ್ತಾರೆ. ಉಪಯೋಗ ಆಗಿರ್ತಕ್ಕಂಥ ಜನಪ್ರಿಯ ಮತ್ತು ಏನ್ ಗೊತ್ತೇನು ನಿಜವಾಗ್ಲೂ ದೇಶಕ್ಕೆ ಕೊಟ್ಟಂತ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಕೂಡ ಬೌದ್ಧರನ್ನು ಅನುಸರಿಸ್ತಾರೆ. ಅವರು ಗುರುಗಳು, ಅಂಬೇಡ್ಕರೇ ಗುರುಗಳು, ಬೌದ್ಧರು. ಅಂತ ತತ್ವಗಳಿರ್ತಕ್ಕಂಥ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಒಂದು ಬುದ್ಧನ ತತ್ವಗಳಲ್ಲಿ ನಮ್ಮ ಚರಿಕೆರೆಯಲ್ಲಿ ಒಂದು ಬೌದ್ಧ ಸ್ಟ್ಯಾಚ್ಯೂ ಆಗಬೇಕಾದ್ರೆ, ಯಾಕಂದ್ರೆ ಅಂಬೇಡ್ಕರ್ ಇದ್ದಾರೆ, ಬಸವಣ್ಣ ಇದ್ದಾರೆ, ಬುದ್ಧ ಸ್ಟ್ಯಾಚ್ಯೂ ಕೂಡ ಮುಂದಿನ ದಿನಗಳಲ್ಲಿ ಸಾಧಕರಲ್ಲಿ ಮನವಿ ಮಾಡಬೇಕು ಅಂತಕ್ಕಂಥ ಕೇಳ್ಕೊಂಡು 2 ನಿಮಿಷ ಮುಗಿಸಿ